ನಮಸ್ತೆ ಸ್ನೇಹಿತರೆ, ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ. ಈ ಕಾಲ ತುಂಬ ಕೆಟ್ಟು ಹೋಗಿದೆ. ಹೌದು, ಜನರು ಮೋಸ ಮತ್ತು ವಂಚನೆ ತಮ್ಮ ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಈಗಿನ ಕಾಲದಲ್ಲಿ ಮನೆಯಲ್ಲಿ ಯಾವುದೇ ಒಂದು ವಸ್ತುವನ್ನು ಇಡುವ ಮುನ್ನ ಸಾಕಷ್ಟು ಬಾರಿ ಯೋಚನೆಯನ್ನು ಮಾಡಬೇಕಾಗುತ್ತದೆ. ಕಳ್ಳರ ಹಾವಳಿ ಬಹಳ ಜಾಸ್ತಿಯಾಗಿದ್ದು ಮನೆಯಲ್ಲಿ ಜನರು ಬೆಲೆ ಬಾಳುವ ವಸ್ತುಗಳನ್ನು ಇಡಲು ಭಯಪಡುತ್ತಿದ್ದಾರೆ ಅಂತಲೇ ಹೇಳಬಹುದು. ಹೌದು, ಕಳ್ಳರ ಹಾವಳಿ ಹೆಚ್ಚಾದ ಕಾರಣ ಜನರು ತಮ್ಮ ಬೆಲೆ ಬಾಳುವ ಚಿನ್ನ ಸೇರಿದಂತೆ ಕೆಲವು ದಾಖಲೆಗಳನ್ನು ಬ್ಯಾಂಕ್ ಲಾಕರ್ನಲ್ಲಿ ಇಡಲು ಬಯಸುತ್ತಿದ್ದಾರೆ. ಹೌದು, ಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಇಟ್ಟರೆ ಅದು ಕಳ್ಳತನವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಅನ್ನೋ ಕಾರಣ ಜನರು ತಮ್ಮ ಚಿನ್ನ ಮತ್ತು ಇತರ ದಾಖಲೆಗಳನ್ನು ಬ್ಯಾಂಕ್ ಲಾಕರ್ನಲ್ಲಿ ಇಡುತ್ತಾರೆ. ಇನ್ನು ದೇಶದಲ್ಲಿ ಬ್ಯಾಂಕುಗಳ ಬ್ಯಾಂಕ್ ಆಗಿರುವ RBI ಬ್ಯಾಂಕ್ ಲಾಕರ್ಗೆ ಸಂಬಂಧಿಸಿದಂತೆ ಕೆಲವು ನಿಯಮಗಳನ್ನು ರೂಪಿಸಿ ಆ ನಿಯಮಗಳನ್ನು ತಿಳಿದುಕೊಳ್ಳುವುದು ಅತಿ ಅವಶ್ಯಕವಾಗಿರುತ್ತದೆ. ಸ್ನೇಹಿತರೆ, ಬ್ಯಾಂಕಿನ ಲಾಕರ್ನಲ್ಲಿ ಚಿನ್ನ ಸೇರಿದಂತೆ ಕೆಲವು ಬೆಲೆ ಬಾಳುವ ವಸ್ತುಗಳನ್ನು ಇಡುವ ಮುನ್ನ RBI ಜಾರಿಗೆ ತಂದಿರುವ ನಿಯಮಗಳನ್ನು ತಿಳಿದುಕೊಳ್ಳುವುದು ಅತಿ ಅವಶ್ಯಕ. ಹಾಗಾದರೆ ಬ್ಯಾಂಕ್ ಲಾಕರ್ಗೆ ಸಂಬಂಧಿಸಿದಂತೆ RBI ಜಾರಿಗೆ ತಂದಿರುವ ನಿಯಮಗಳು ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನೀವು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಾಮಾನ್ಯವಾಗಿ ಜನರು ತಮ್ಮ ಬೆಲೆ ಬಾಳುವ ವಸ್ತುಗಳನ್ನು, ಚಿನ್ನವನ್ನು, ಆಸ್ತಿ ದಾಖಲೆಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು ಇಷ್ಟಪಡುವುದಿಲ್ಲ. ಮನೆಯಲ್ಲಿ ಇಷ್ಟೊಂದು ಅಮೂಲ್ಯವಾದ ವಸ್ತುಗಳನ್ನು ಇಟ್ಟುಕೊಳ್ಳುವುದು ಸೂಕ್ತವಲ್ಲ ಎನ್ನುವ ಕಾರಣಕ್ಕೆ ಜನರು ಬ್ಯಾಂಕ್ ಲಾಕರ್ ಮಾರಿ ಹೋಗುತ್ತಿದ್ದಾರೆ. ಕೆಲವೊಂದು ಸಮಯದಲ್ಲಿ ಅನಿರೀಕ್ಷಿತ ಕಳ್ಳರ ಹಾವಳಿಯಿಂದಾಗಿ ನಾವು ಸಾಕಷ್ಟು ಸಮಯಗಳಿಂದ ಕೂಡಿಟ್ಟ ಹಣ, ಚಿನ್ನವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಈ ಕಾರಣಗಳಿಂದ ಜನರು ಬ್ಯಾಂಕ್ ಲಾಕರಲ್ಲಿ ತಮ್ಮ ಚಿನ್ನ ಮತ್ತು ಇತರ ದಾಖಲೆಗಳನ್ನು ಇಡಲು ಬಯಸುತ್ತಿದ್ದಾರೆ. ಸ್ನೇಹಿತರೆ, ಬ್ಯಾಂಕಿನ ಲಾಕರ್ನಲ್ಲಿ ನಿಮ್ಮ ಅಮೂಲ್ಯ ವಸ್ತುಗಳನ್ನು ಇಡುವುದರಿಂದ ಹೆಚ್ಚಿನ ಸುರಕ್ಷತೆ ಸಿಗುತ್ತದೆ. ಬ್ಯಾಂಕ್ ನಿಮಗೆ ಲಾಕರ್ ಸೌಲಭ್ಯವನ್ನು ನೀಡುತ್ತದೆ. ಇದರಿಂದ ನೀವು ನಿಮ್ಮ ಅಮೂಲ್ಯ ವಸ್ತುಗಳನ್ನು ಬಹಳ ಜಾಗರೂಕತೆಯಿಂದ ಇಟ್ಟುಕೊಳ್ಳಬಹುದಾಗಿದೆ. ಆದರೆ ನೀವು ಬ್ಯಾಂಕ್ ಲಾಕರ್ನಲ್ಲಿ ನಿಮ್ಮ ವಸ್ತುಗಳನ್ನು ಇಡುವ ಮುನ್ನ ಬ್ಯಾಂಕ್ ಮತ್ತು RBI ಜಾರಿಗೆ ತಂದಿರುವ ನಿಯಮಗಳನ್ನು ತಿಳಿದುಕೊಳ್ಳುವುದು ಅತಿ ಮುಖ್ಯ. ಸ್ನೇಹಿತರೆ, ಬ್ಯಾಂಕ್ ಲಾಕರಿನಲ್ಲಿ ನಿಮ್ಮ ವಸ್ತುಗಳನ್ನು ಇಡುವ ಮುನ್ನ 5 ವಿಚಾರಗಳನ್ನು ತಿಳಿದುಕೊಳ್ಳುವುದು ತುಂಬ ಅವಶ್ಯಕ. ಸ್ನೇಹಿತರೆ, ಮೊದಲನೇದಾಗಿ ಬ್ಯಾಂಕ್ ಲಾಕರನ್ನು ಮಾಡಿಸಲು ನೀವು ಆ ಬ್ಯಾಂಕಿನಲ್ಲಿ ನಿಮ್ಮದೇ ಖಾತೆ ಹೊಂದಿರಬೇಕೆನ್ನುವ ನಿಯಮವಿಲ್ಲ. ನೀವು ಬೇರೆ ಬ್ಯಾಂಕಿನಲ್ಲಿ ಖಾತೆ ಹೊಂದಿದ್ದು ನಿಮ್ಮ ಹತ್ತಿರದ ಬ್ಯಾಂಕಿನಲ್ಲಿ ನೀವು ಲಾಕರ್ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಇನ್ನು ಎರಡನೇದಾಗಿ, ಕೆಲ ಬ್ಯಾಂಕುಗಳು ತಮ್ಮ ಬಳಿ ಬ್ಯಾಂಕ್ ಲಾಕರ್ ಸೌಲಭ್ಯ ಇಲ್ಲ ಎಂದು ಹೇಳಿರುವುದು RBI ಗಮನಕ್ಕೆ ಬಂದಿರುತ್ತದೆ. ಈ ನಿಟ್ಟಿನಲ್ಲಿ 2021ರಲ್ಲಿ RBI ಹೊಸ ನಿಯಮವನ್ನು ರೂಪಿಸಿದ್ದು ಬ್ಯಾಂಕ್ ಲಾಕರ್ ವಿಚಾರವಾಗಿ ಗ್ರಾಹಕರ ಜೊತೆ ಪಾರದರ್ಶಕವಾಗಿ ನಡೆದುಕೊಳ್ಳಬೇಕೆಂದು RBI ಸೂಚನೆಯನ್ನು ನೀಡಿದೆ. ಇನ್ನು ಮೂರನೇದಾಗಿ, ನೀವು ತಿಳಿದುಕೊಳ್ಳಬೇಕಾದ ಅತಿ ಮುಖ್ಯವಾದ ಅಂಶ ಏನು ಅಂದರೆ ಬ್ಯಾಂಕ್ ಲಾಕರನ್ನು ಆರಂಭಿಸಿದ ವ್ಯಕ್ತಿಗೆ FD ಹೂಡಿಕೆ ಮಾಡಲು ಸೂಚನೆ ನೀಡಲಾಗುತ್ತದೆ. ಗ್ರಾಹಕರು ತಮ್ಮ ಲಾಕರ್ ಸೇವೆಗೆ ಸರಿಯಾಗಿ ಸ್ಪಂದಿಸದಿದ್ದರೆ FD ಖಾತೆಯಲ್ಲಿ ಹಣವನ್ನು ಬ್ಯಾಂಕ್ ತನ್ನದಾಗಿಸಿಕೊಳ್ಳುತ್ತದೆ. ಇನ್ನು ನಾಲ್ಕನೇದಾಗಿ, ಬ್ಯಾಂಕಿನಲ್ಲಿ ಲಾಕರ್ ತೆಗೆದುಕೊಂಡವರು ನಾಮಿನಿಯನ್ನು ನೇಮಿಸಬೇಕಾಗುತ್ತದೆ. ಲಾಕರ್ ಹೊಂದಿರುವವರು ಮರಣ ಹೊಂದಿದರೆ ನಾಮಿನಿಯು ಲಾಕರ್ ಅಧಿಕಾರವನ್ನು ಪಡೆಯಲು ಅರ್ಹನಾಗುತ್ತಾನೆ. ಇನ್ನು ಲಾಕರನ್ನು ಮಾಡಿಸುವ ಜನರು ತಿಳಿದುಕೊಳ್ಳಬೇಕಾದ 5ನೇ ಅಂಶವೇನು ಎಂದರೆ ಬ್ಯಾಂಕ್ ಲಾಕರ್ಗೆ ಯಾವುದೇ ರೀತಿಯ ಗ್ಯಾರಂಟಿ ಇರುವುದಿಲ್ಲ. ಬ್ಯಾಂಕ್ ದಿವಾಳಿಯಾದ ಸಮಯದಲ್ಲಿ ಅಥವಾ ಬ್ಯಾಂಕ್ ಮುಚ್ಚುವ ಸಮಯದಲ್ಲಿ ಬ್ಯಾಂಕ್ ಲಾಕರ್ಗೆ ಯಾವುದೇ ರೀತಿಯ ಇನ್ಶೂರೆನ್ಸ್ ಕೂಡ ಇರುವುದಿಲ್ಲ. ಈ ಕಾರಣಕ್ಕೆ ಲಾಕರ್ ಮಾಡಿಸುವ ಸಮಯದಲ್ಲಿ ಇನ್ಶೂರೆನ್ಸ್ ಮಾಡಿಸುವುದು ಅತಿ ಮುಖ್ಯ. ಅದೇ ರೀತಿಯಲ್ಲಿ ಬ್ಯಾಂಕ್ ಲಾಕರ್ನಲ್ಲಿ ನಿಮ್ಮ ವಸ್ತುವನ್ನು ಇಡಬೇಕಾದರೆ ವಾರ್ಷಿಕ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತದೆ. ಸ್ನೇಹಿತರೆ, ಬ್ಯಾಂಕುಗಳ ಲಾಕರ್ ಸೇವೆಗೆ ಸಂಬಂಧಿಸಿದಂತೆ ಜಾರಿಯಲ್ಲಿರುವ ಈ ನಿಯಮಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಈ ಮಾಹಿತಿಯನ್ನು ಲಾಕರ್ ಸೇವೆ ಬಯಸುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ನಮಸ್ತೆ.